ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವಿಶೇಷ ಕಾರ್ಯಕ್ರಮ ವಾರದ ವರದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಿ ದಯಾನಂದ ಮಂಗಳೆ. ಸ್ನೇಹಿತರೆ, ಈ ಒಂದು ವಾರದಲ್ಲಿ ಬಹಳಷ್ಟು ಚೇಂಜಸ್ಗಳನ್ನು ನೋಡಿದ್ದೀವಿ. ಅದೇ ರೀತಿ ಮಾರ್ಕೆಟ್ನಲ್ಲಿ ತುಂಬ ವಾಲಟಿಲಿಟಿ ಕೂಡ ನಾವು ನೋಡಿದ್ವಿ. ಸೊ ಇಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಎಲ್ಲದೂ ಕೂಡ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. ಸೊ ಮಾರ್ಕೆಟ್ನಲ್ಲಿ ತುಂಬ ಡಿಫ್ರೆನ್ಸ್ ಡೆಫಿನೆಟ್ಲಿ ನೋಡ್ಲಿಕ್ಕೆ ಸಿಕ್ತು. ಸೊ ನಿಫ್ಟಿನಲ್ಲಿ ಹೈ ಮತ್ತು ಲೋ ನೋಡಿದಾಗ 347 ಪಾಯಿಂಟ್ಗಳಷ್ಟು ಡಿಫ್ರೆನ್ಸ್ ಕಾಣಿಸ್ಕೊಂಡ್ರು ಕ್ಲೋಸ್ ಆಗಿರ್ತಕ್ಕಂಥದ್ದು 24,570ಗೆ. ಅಂದರೆ ಹೋದ ವಾರದ ಕ್ಲೋಸಿಗೂ ಇಲ್ಲಿಗೂ ನೋಡಿದಾಗ ಕೇವಲ 187 ಪಾಯಿಂಟ್ಗಳು ಪಾಸಿಟಿವ್ನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ. ಸೊ ಇನ್ನು ಬ್ಯಾಂಕ್ ನಿಫ್ಟಿ ನೋಡಿದಾಗ ಡಿಫರೆನ್ಸ್ನಲ್ಲಿ 895 ಪಾಯಿಂಟ್ಸ್ ಇದ್ದರೂ ಕೂಡ ಬಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು 482 ಪಾಯಿಂಟ್ಗಳು. ಅಂದರೆ 57,746ಕ್ಕೆ ಕ್ಲೋಸ್ ಆಗಿದೆ ಸ್ನೇಹಿತರೆ. ಸೊ ಯಾಕೆ ಈ ಪಾಯಿಂಟ್ಸ್ನ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಅಂದರೆ, ಆಪ್ಷನ್ ಬೈಯರ್ಸ್ ಯಾಕೆ ದುಡ್ಡು ಕಳ್ಕೊತಾ ಇದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಅಟ್ ದ ಮನಿಗೆ ಪ್ರೀಮಿಯಂ ಇದೆ, ನಿಫ್ಟಿಗೆ ತಗೊಳ್ಳೋಣ. ಈಗ ನಾವು ಮುಂದಿನ ವಾರಕ್ಕೆ ನಾವು ಗಮನ ಹರಿಸಿದ್ರೆ 375 ರೂಪಾಯಿ ನಾವು ಪ್ರೀಮಿಯಂ ಕೊಡಬೇಕು. ಕಾಲ್ ಸೈಡಿಗೂ ಮತ್ತು ಪುಟ್ ಸೈಡಿಗೆ ಎರಡೂ ಕೊಟ್ಟಾಗ 375 ಪಾಯಿಂಟ್ಸ್ ನಾವು ಕೊಟ್ಟಿರ್ತೀವಿ. ಆದರೆ ಮಾರ್ಕೆಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು ಕೇವಲ 187 ಪಾಯಿಂಟ್ನಲ್ಲಿ ನಮಗೆ ಕ್ಲೋಸ್ ಆಗಿದೆ. ಅಂದ್ರೆ ಅರ್ಥ ಏನು? ಕೊಟ್ಟಿರ್ತಕ್ಕಂಥದ್ದು 375, ಆದರೆ ಮಾರ್ಕೆಟ್ನಲ್ಲಿ ಮೂಮೆಂಟಮ್ ಆಗಿರ್ತಕ್ಕಂಥದ್ದು ಕೇವಲ 187. ನೆಟ್ ಎಫೆಕ್ಟ್ ಇಸ್ ಮೈನಸ್. ಸ್ನೇಹಿತರೆ, ಅದೇ ನಾವೇನಾದರೂ ಆಪ್ಷನ್ ಸೆಲ್ಲರ್ಸ್ ಆಗಿದ್ದರೆ, ಹೆಡ್ಜ್ ಮಾಡೋದು ನಮಗೆ ಗೊತ್ತಾಗಿದ್ದಿದ್ರೆ, ವಿ ವುಡ್ ಹ್ಯಾವ್ ಮೇಡ್ ಮನಿ. ಸೊ ಕಳೆದ ಎಷ್ಟೇ ನೀವು ವಾರದ ವರದಿಗಳನ್ನು ನೋಡ್ತಾ ಬಂದಾಗ ಕೂಡ ಇದನ್ನು ನೀವು ಗಮನಿಸ್ತಾ ಇರ್ಬೋದು. ಮಾರ್ಕೆಟ್ನಲ್ಲಿ ಆಪ್ಷನ್ ಬೈಯರ್ಸ್ ಆರ್ ಲೂಸಿಂಗ್ ದ ಮನಿ. ಸೊ ಹಾಗಾದರೆ 375 ಪಾಯಿಂಟ್ಸ್ ನಾವು ಕೈಯಿಂದ ಕೊಟ್ಟು ಗೇನ್ ತೊಗೊತಾ ಇರ್ತಕ್ಕಂಥದ್ದು ಕೇವಲ 187 ಆದರೆ ವಿ ಆರ್ ಇನ್ ಲಾಸ್. ಹಾಗಾದರೆ 350 375 ರುಪೀಸ್ ನಾವು ಕೈಯಿಂದ ಇಸ್ಕೊಂಡು, ಅಂದರೆ ಸೆಲ್ಲರ್ಸ್ ಆಗಿ ಇಸ್ಕೊಂಡು, ಡಿಫ್ರೆನ್ಸ್ ಆಗಿರೋದು ಕೇವಲ 187 ಆಗಿದ್ರೆ ಮಿಕ್ಕಿದ ದುಡ್ಡು ನಮ್ದಾಗಿರುತ್ತೆ. ಸೊ ಹಾಗಾಗಿ ಆಲ್ವೇಸ್ ಲುಕ್ ಅಟ್ ದಿ ನೆಟ್ ಗೇನ್, ಆಲ್ಸೋ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೈ ಆ್ಯಂಡ್ ಲೋ. ಎಸ್, ಇನ್ನು ಸೆನ್ಸೆಕ್ಸ್ಗೆ ಬಂದರೆ 405 ಪಾಯಿಂಟ್ಸ್ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ನಾವು ದಿ ಸೆನ್ಸೆಕ್ಸ್ ಎಸ್ ಕ್ಲೋಸ್ಡ್ ಅಟ್ 78,499. ಸೊ ಇಲ್ಲಿ ಕೂಡ ಡಿಫ್ರೆನ್ಸ್ ಈಸ್ ಓನ್ಲಿ 405, ಅಂದರೆ 0.52% ಮಾತ್ರ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನು ಇಂಡಿಯಾ ವಿಕ್ಸ್ನಲ್ಲಿ ಒಂದು ಜಾಸ್ತಿ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ ಬೈ 3.4%. ಸೊ ನಾವು ದಿ ಇಂಡಿಯಾ ವಿಕ್ಸ್ ಹಸ್ ಕ್ಲೋಸ್ಡ್ ಅಟ್ 12.55. ಸ್ನೇಹಿತರೆ, ನಾವು ನಮ್ಮ ಗಮನ ಹರಿಸೋಣ ಯಾವ ಒಂದು ಸೆಕ್ಟರ್ ಹ್ಯಾಸ್ ಪರ್ಫಾರ್ಮ್ ವೆರಿ ಗುಡ್ ಅಂತ. ಸೊ ನಾವು ಸೆಕ್ಟರ್ ನೋಡಿದಾಗ PSU ಸೆಕ್ಟರ್ ಇಸ್ ಅಪ್ ಬೈ 5%, India defense is up by 4.3%, Nifty metal is up by 3.7 ಹಾಗೂ ಆಟೋ is up by 3.14%. ಇನ್ನು ಕಳಪೆ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಿಫ್ಟಿ ಮೀಡಿಯಾ 3.94% ಡೌನ್, ನಿಫ್ಟಿ ರಿಯಾಲಿಟಿ ಇಸ್ ಡೌನ್ ಬೈ 1.72, ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 0.53, ನಿಫ್ಟಿ ಪ್ರೈವೇಟ್ ಬ್ಯಾಂಕ್ಸ್ ಆಲ್ಸೋ ಇಸ್ ಡೌನ್ ಬೈ 0.47 ಹಾಗೂ ನಿಫ್ಟಿ ಹೆಲ್ತ್ ಕೇರ್ ಇಸ್ ಡೌನ್ ಬೈ 0.28%. ಸ್ನೇಹಿತರೆ, ಇನ್ನು ನಮ್ಮ ಗಮನ ಕಮಾಡಿಟಿ ಕಡೆ ನೋಡೋಣ. ಬಂಗಾರದ ಬೆಲೆ ಮತ್ತು ಸಿಲ್ವರ್ ಬೆಲೆಯಲ್ಲಿ ಒಂದು ಅಪ್ಸೈಡ್ ರ್ಯಾಲಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸೊ ಕಳೆದ ಒಂದು ತಿಂಗಳಿಂದ ಹೇಳ್ತಾ ಬರ್ತಾ ಇದೆ ಬಂಗಾರದ ರೇಟ್ ಬಿದ್ದಿದೆ ಅಂತ. ನಾವು ಇಟ್ ಹ್ಯಾಸ್ ಗಾನ್ ಅಪ್ ಬೈ 4.85% ಇನ್ ಜಸ್ಟ್ 1 ವೀಕ್. ಸೊ ನಿಮ್ಮ ಹತ್ರ ಏನೋ ಬಂಗಾರ ಇದ್ರೆ ಅದು ನೋಡ್ಕೋಬೋದು, 4.85% ಜಾಸ್ತಿ ಆಗಿದೆ ಒಂದೇ ವಾರದಲ್ಲಿ ಅಂತ ಖುಷಿ ಕೂಡ ಪಡ್ಬೋದು. ಇನ್ನು ಸಿಲ್ವರ್ನಲ್ಲಿ ಇಟ್ ಹಸ್ ಗಾನ್ ಅಪ್ ಬೈ 6.51%. ಮತ್ತು ಗುಡ್ ನ್ಯೂಸ್ ಅಂದರೆ ಬ್ರೆಂಟ್ ಕ್ರೂಡ್ ಆಯಿಲ್ ಹ್ಯಾಸ್ ಬೀನ್ ರೆಡ್ಯೂಸ್ ಬೈ 8.96%. ಸ್ನೇಹಿತರೆ, ಈ ಬ್ರೆಂಟ್ ಕ್ರೂಡ್ ಆಯಿಲ್ ಒಂದು ಬ್ಯಾರಲಿಗೆ $115 ಹೋಗಿರ್ತಕ್ಕಂಥದ್ದು ನಾವು ಇಟ್ ಈಸ್ ಕ್ಲೋಸಿಂಗ್ ಅಟ್ 82.27. ಇಟ್ ಈಸ್ ಎ ಗುಡ್ ನ್ಯೂಸ್ ಫಾರ್ ದಿ ಮಾರ್ಕೆಟ್ and we can see that market is also going up. ಇನ್ನು ಯಾವ್ಯಾವ ಸ್ಟಾಕ್ಸ್ಗಳು ಅಪ್ಸೈಡ್ ರ್ಯಾಲಿ ಇತ್ತು ಅಂದ್ರಾಗ 8.74% ಒಂದೇ ವಾರದಲ್ಲಿ ಅಪ್ಸೈಡ್ ತೊಗೊಂಡಿರ್ತಕ್ಕಂಥದ್ದು ಹಿಂಡಾಲ್ಕೋ,
ಇನ್ನು ಗ್ರಾಸಿಮ್, SBI, ಶ್ರೀರಾಮ್ ಫೈನಾನ್ಸ್ ಇವೆಲ್ಲ ಮೋರ್ ದೆನ್ 6% ಅಪ್ಸೈಡ್ ಆಗಿದ್ರೆ ಎಟರ್ನಲ್ ಹಾಗೂ ಇನ್ಫೋಸಿಸ್ ಈಸ್ ಅರೌಂಡ್ 4% ಅಪ್ಸೈಡ್. ಸೊ ಹಾಗಾದ್ರೆ ಈ ವಾರದಲ್ಲಿ ಕಳಪೆ ಪ್ರದರ್ಶನ ತೋರಿಸಿರ್ತಕ್ಕಂತಹ ಒಂದು ಸ್ಟಾಕ್ ಯಾವುದು ಅಂದರೆ ದಟ್ ಈಸ್ ಬಜಾಜ್ ಫೈನಾನ್ಸ್, ವಿಚ್ ಈಸ್ ಡೌನ್ ಬೈ ಮೋರ್ ದೆನ್ 5.5%. ಇನ್ನು ಪವರ್ ಗ್ರಿಡ್ ಈಸ್ ಡೌನ್ ಬೈ 4.45. ಮ್ಯಾಕ್ಸ್ ಹೆಲ್ತ್ ಕೇರ್ ಇಸ್ ಡೌನ್ ಬೈ 2.59%. ಹಾಗೂ HDFC ಬ್ಯಾಂಕ್ ಹಾಗೂ ಸನ್ ಫಾರ್ಮಾ ಇಸ್ ಡೌನ್ ಬೈ 2.29%. ಸ್ನೇಹಿತರೆ, ಇನ್ನು ವರ್ಷದ ಸರಾಸರಿ ನಾವು ನೋಡ್ತಾ ಬಂದಾಗ ನಿಫ್ಟಿ ಇನ್ನೂ ಕೂಡ 5.97% ಮೈನಸ್ನಲ್ಲೇ ಇದೆ ಜನವರಿಯಿಂದ ಇಲ್ಲಿ ತನಕ, ಬಿಕಾಸ್ ಆಫ್ ದಿ ವಾರ್ ಬಿಟ್ವೀನ್ ಅಮೇರಿಕಾ, ಇರಾನ್ ಆ್ಯಂಡ್ ಇಸ್ರೇಲ್. ಸೊ ಈ ಒಂದು ಕಾರಣದಿಂದ ಮಾರ್ಕೆಟ್ನಲ್ಲಿ ಏನೊಂದು ಸ್ಟೀಪ್ ಫಾಲ್ ಆಗಿತ್ತು ಇನ್ನೂ ಕೂಡ ಚೇತರಿಸ್ಕೊಂಡಿಲ್ಲ. ವರ್ಷದ ಸರಾಸರಿ ಅಂದರೆ ಇವತ್ತಿನ ದಿನದಿಂದ ಒಂದು ವರ್ಷದ ಹಿಂದೆ ಹೋದರೂ ಕೂಡ ಮಾರ್ಕೆಟ್ ಈಸ್ ಸ್ಟಿಲ್ ಇನ್ ದ ನೆಗೆಟಿವ್ ಬೈ 0.1%. ವರ್ಷದಿಂದ ಇಲ್ಲಿ ತನಕ 5.97. ವಾರದ ವರದಿಗಳನ್ನು ದಯವಿಟ್ಟು ಮಿಸ್ ಮಾಡಬೇಡಿ, ಯಾಕಂದರೆ ಕಂಪ್ಲೀಟ್ ಒಂದು ವಾರದ ಒಂದು ಚಿತ್ರಣವನ್ನು ಕೊಡುವಂತಹ ಒಂದು ಪ್ರಯತ್ನ ನಮ್ಮ ಕಡೆಯಿಂದಾಗಿದೆ. ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ 5.97% ಮೈನಸ್ ಇದೆ ಅಂದರೆ ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಕಳೆದ 10-11 ವರ್ಷಗಳ ಒಂದು ಸರಾಸರಿ ನೋಡಿದ್ರೆ ಇಟ್ ಹ್ಯಾಸ್ ನೆವರ್ ಗಿವನ್ ನೆಗೆಟಿವ್ ರಿಟರ್ನ್ಸ್. ಸೊ ಹಾಗಾದರೆ ಈಗ ನಾವಿರ್ತಕ್ಕಂಥದ್ದು ಆಗಸ್ಟ್ ಮಂತ್ನಲ್ಲಿ, ಇಲ್ಲಿಂದ ಡಿಸೆಂಬರ್ ತನಕ ಇನ್ನೂ ಕವರ್ ಅಪ್ ಆಗಬೇಕಾಗಿರೋದೆಷ್ಟು ಅಂದರೆ 5.97%. ಇನ್ನೂ ರ್ಯಾಲಿ ಆಗಬೇಕು, ಆಮೇಲೆ ಪಾಸಿಟಿವ್ ರಿಟರ್ನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿದಾಗ ಇಟ್ ಈಸ್ ಸ್ಟಿಲ್ ಡೌನ್. ಜನವರಿಯಿಂದ ಇಲ್ಲಿ ತನಕ ನೋಡಿದ್ರೆ ಆಗಸ್ಟ್ ಬಂದ್ಬಿಡುತ್ತೆ ಸರ್, ಏನಾಗಿದೆ ಅಂದರೆ ಸ್ಟಿಲ್ ಇಟ್ ಈಸ್ ಮೈನಸ್ ಮೈ ಡಿಯರ್ ಫ್ರೆಂಡ್ಸ್ ಬೈ 3.08%. ಇನ್ನು ಒಂದು ವರ್ಷದ ರಿಟರ್ನ್ಸ್ ನೋಡಿದ್ರೆ ಇಟ್ ಈಸ್ ಇನ್ ಪ್ಲಸ್ ಬೈ 4%. ಅತಿ ಹೆಚ್ಚಿನ ಅವಕಾಶ ಇರತಕ್ಕಂಥದ್ದು ಡಾಟಾಗಳ ಪ್ರಕಾರ ಸೆನ್ಸೆಕ್ಸ್. ಅಗೇನ್ ಮೈ ಡಿಯರ್ ಫ್ರೆಂಡ್, ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಕೈಂಡ್ಲಿ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಟೇಕಿಂಗ್ ಎನಿ ಫೈನಾನ್ಷಿಯಲ್ ಡಿಸಿಷನ್ಸ್. ಸೆನ್ಸೆಕ್ಸ್ ಜನವರಿಯಿಂದ ಇಲ್ಲಿ ತನಕ 7.89% ನೆಗೆಟಿವ್ನಲ್ಲಿದೆ. ವರ್ಷದ ಸರಾಸರಿ ನೋಡಿದ್ರೆ ಕೂಡ 2.63% ಇನ್ನೂ ಕೂಡ ಮೈನಸ್ನಲ್ಲೇ ಇರತಕ್ಕಂಥದ್ದು. ಸ್ನೇಹಿತರೆ, ನಾವು ಲೆಟ್ ಅಸ್ ಲುಕ್ ಆಟ್ ದಿ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ಮ್ಯಾಕ್ಸ್ ಪೇನ್. ಸ್ನೇಹಿತರೆ, ಮ್ಯಾಕ್ಸ್ ಪೇನ್ ಏನು ಹೇಳುತ್ತೆ, ಮಾರ್ಕೆಟ್ನಲ್ಲಿ ಆಪ್ಷನ್ ಬೈಯರ್ಸ್ ಯಾವ ಪ್ಲೇಸ್ನಲ್ಲಿ ದುಡ್ಡು ಕಳ್ಕೋಬೋದು ಅಂದರೆ ಎಲ್ಲಿ ಕ್ಲೋಸ್ ಆಗಬಹುದು ಮಾರ್ಕೆಟ್ ಅಂತ ಹೇಳುತ್ತೆ. ಸೊ ಹಾಗಾದರೆ ನಿಫ್ಟಿಯ ಮ್ಯಾಕ್ಸ್ ಪೇನ್ 24,600 ಅಂದರೆ ಅರ್ಥ ಇನ್ನೊಂದು 30 ಪಾಯಿಂಟ್ ಸ್ವಲ್ಪ ಮೇಲೆ ಹೋಗ್ಬೋದು ಅಂತ ನಿಫ್ಟಿನಲ್ಲಿ ಹೇಳ್ತಕ್ಕಂಥದ್ದು ಮ್ಯಾಕ್ಸ್ ಪೇನ್. ಇನ್ನು ಸೆನ್ಸೆಕ್ಸ್ ನೋಡಿದಾಗ 78,500 ಹೇಳ್ತಾ ಇದೆ, ವಿಚ್ ಈಸ್ ಎಕ್ಸಾಕ್ಟ್ಲಿ ಅಟ್ ಪಾರ್. ಈಗ ಮಾರ್ಕೆಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು ಸೆನ್ಸೆಕ್ಸ್ 78,499ಗೆ ಇಲ್ಲಿಗೆ ಕ್ಲೋಸ್ ಆಗ್ಬೋದು ಅಂತ ಹೇಳ್ತಾ ಇದೆ ಮ್ಯಾಕ್ಸ್ ಪೇನ್ ಸೆನ್ಸೆಕ್ಸಿಗೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿದಾಗ 58,000ಕ್ಕೆ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿರೋದು ಇಲ್ಲಿಗೆ 57,746. ಅರ್ಥ ಇನ್ನೊಂದು 54 ಪಾಯಿಂಟ್ ಸ್ವಲ್ಪ ಮೇಲೆ ಹೋಗಿ ಕ್ಲೋಸ್ ಆಗ್ಬೋದು ನಮ್ಮ ಮುಂದಿನ ವಾರದಲ್ಲಿ. ಸ್ನೇಹಿತರೆ, ನೋಡ್ತಾ ಇರ್ರಿ, ಬೇರೆ ಇನ್ನು ವ್ಯೂಸ್ಗಳನ್ನು ನೋಡೋಣ ಈ ವಾರ ಏನಾಗ್ಬೋದು ಅಂತೇಳಿ. ಎಸ್, ಸೊ ಇನ್ನು ನಾವು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ಗಳನ್ನು ನೋಡಿದಾಗ ನಿಫ್ಟಿನಲ್ಲಿ ಕಾಲ್ ಸೈಡ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಸ್ ಕ್ರಿಯೇಟೆಡ್ ಅಟ್ 24,600. ಈಗಿರ್ತಕ್ಕಂಥದ್ದು 24,570. ಹೈಯೆಸ್ಟ್ ಕಾಲ್ ಸೈಡ್ ಸ್ಟಾರ್ಟ್ ಆಗಿ ಇರತಕ್ಕಂಥದ್ದು ಇದೇ ಪ್ರೈಸ್ಗೆ. ಇನ್ನು ಡೌನ್ ಸೈಡಿಗೆ ನೋಡಿದಾಗ 24,000ಕ್ಕೆ ತೋರಿಸ್ತಾ ಇದೆ. ಸೊ ವಿ ಗಾಟ್ ಎ ಐಡಿಯಾ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿದಾಗ ಕಾಲ್ ಸೈಡ್ ಇಟ್ ಇಸ್ ಶೋಯಿಂಗ್ ಅಟ್ 58,000. ಅಂದರೆ ಇಲ್ಲಿಂದ ಇನ್ನೊಂದು 250 ಪಾಯಿಂಟ್ ಮೇಲೆ ಹೋಗ್ಬೋದು, ಅದಕ್ಕಿಂತ ಮೇಲೆ ಹೋಗಲ್ಲ ಅಂತ ಹೇಳ್ತಾ ಇದೆ ಓಪನ್ ಇಂಟ್ರೆಸ್ಟ್. ಇನ್ನು ಡೌನ್ ಸೈಡ್ ನೋಡಿದಾಗ ಇಟ್ ಈಸ್ ಶೋಯಿಂಗ್ ಅಟ್ 57,000. ಮೈ ಡಿಯರ್ ಫ್ರೆಂಡ್ಸ್, ನೌ ಲೆಟ್ ಅಸ್ ಲುಕ್ ಅಟ್ ದ ಸೆನ್ಸೆಕ್ಸ್. ಸೆನ್ಸೆಕ್ಸ್ನಲ್ಲಿ ನೌ ದ ಮಾರ್ಕೆಟ್ ಹ್ಯಾಸ್ ಕ್ಲೋಸ್ಡ್ ಅಟ್ 74,499. ಸೊ ಇಟ್ ಈಸ್ ವೆರಿ ಕ್ಲಿಯರ್, ಕಾಲ್ ಸೈಡ್ನಲ್ಲಿ 78,500ಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಇನ್ನು ಡೌನ್ ಸೈಡ್ ನೋಡಿದಾಗ ಶಾಕಿಂಗ್ ಅನ್ನಿಸ್ತಾ ಇದೆ, ಇಟ್ ಈಸ್ ಅಟ್ 75,000. ಮೈ ಡಿಯರ್ ಫ್ರೆಂಡ್ಸ್, ದರ್ ಇಸ್ ಎ ಹ್ಯೂಜ್ ಗ್ಯಾಪ್. 78,500 ಅಂದು ಕಾಲ್ ಸೈಡ್ ಇದ್ದರೆ ಇನ್ನು ಡೌನ್ ಸೈಡ್ನಲ್ಲಿ 75,000ಗೆ ತೋರಿಸ್ತಾ ಇದೆ. ಸೊ ದೀಸ್ ಆರ್ ಆಲ್ ದಿ ಲೆವೆಲ್ಸ್ ಇನ್ ಟರ್ಮ್ಸ್ ಆಫ್ ದಿ ಓಪನ್ ಇಂಟ್ರೆಸ್ಟ್ ಹಾಗೂ ಮ್ಯಾಕ್ಸ್ ಪೇನ್.
ಸೊ ಯಾವ ನನ್ನ ಅನಲೈಸಿಸ್ ಮಾಡ್ತಾ ಇಲ್ಲ, ಮಾರ್ಕೆಟ್ನಲ್ಲಿ ಏನಿದೆ ಆ ಒಂದು ವರದಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಿದ್ದೀನಿ. ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಅಂದರೆ ನಾವು ವಿನೀತ್ ಡಿಕೋಸ್ಟಾ, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅವ್ರ ಜೊತೆಗೆ ಏನು ನಾವು ಕ್ಲಾಸಸ್ಗಳನ್ನು ಕೊಲಾಬ್ರೇಷನ್ ಆಗಿ ಮಾಡ್ತಾ ಇದ್ದೀವಿ. ಇದೇ ತಿಂಗಳ 11ನೇ ತಾರೀಕು, 12 ಹಾಗೂ 13 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ 3 ದಿನದ ಒಂದು ಇಂಟೆನ್ಸಿವ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಪ್ಷನ್ ಬೈನಲ್ಲೂ ಕೂಡ ದುಡ್ಡು ಮಾಡಬೇಕು, ಲೆವೆಲ್ಸ್ಗಳನ್ನು ಹೇಗೆ ನೋಡ್ತಕ್ಕಂಥದ್ದು, ಯಾವಾಗ ಎಂಟರ್ ಆಗಬೇಕು, ಯಾವ ಸ್ಟ್ರೈಕ್ ಪ್ರೈಸ್ಗಳನ್ನು ತಗೋಬೇಕು, ಹಾಗೂ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಸ್ಟ್ರಾಲಜಿ ವರ್ಕ್ ಆಗುತ್ತಾ, ಸೊ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೋಬೇಕು ಅನ್ನೋದಿದ್ರೆ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಪ್ಲೀಸ್ ಕಾಲ್ ದಿ ಬಿಲೋ ನಂಬರ್ ಆ್ಯಂಡ್ ರಿಜಿಸ್ಟರ್ ಯುವರ್ ಸೀಟ್ಸ್. ವೆರಿ ಫ್ಯೂ ಸೀಟ್ಸ್ ಆರ್ ಲಿಮಿಟೆಡ್, ಸೀಟ್ಸ್ ಆರ್ ಅವೈಲಬಲ್, ಯು ಕ್ಯಾನ್ ಬುಕ್ ದ ಸೀಟ್ಸ್ ನಾವು. ಸ್ನೇಹಿತರೆ, ಈಗ PCRಗೆ ನಮ್ಮ ಗಮನವನ್ನು ವಹಿಸೋಣ. PCR ಫಾರ್ ಆಲ್ ದಿ ಇಂಡಸ್ಟ್ರೀಸ್ ಹ್ಯಾಸ್ ಕಮ್ ಡೌನ್. ನಿಫ್ಟಿಯ PCR ಇಸ್ ಡೌನ್, ಸೆನ್ಸೆಕ್ಸ್ನ PCR ಇಸ್ ಡೌನ್, ಹಾಗೂ ಬ್ಯಾಂಕ್ ನಿಫ್ಟಿಯ PCR ಇಸ್ ಡೌನ್ ದಿಸ್ ವೀಕ್. ಏನರ್ಥ? ಒಂದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಇಟ್ ಇಸ್ ಬುಲ್ಲಿಶ್, ಒಂದಕ್ಕಿಂತ ಕಡಿಮೆ ಇದ್ದು ಹೋದ್ವಾರಕ್ಕಿಂತ ಇನ್ನೂ ಕಡಿಮೆ ಆಗಿದೆ ಅಂದರೆ ಇಟ್ ಈಸ್ ನಾಟ್ ಬುಲ್ಲಿಶ್ ಅಂತ ಅರ್ಥ. ಸೊ ನಿಫ್ಟಿಯ PCR ಹ್ಯಾಸ್ ರೆಡ್ಯೂಸ್ ಬೈ 0.07 ಆ್ಯಂಡ್ ಸೆನ್ಸೆಕ್ಸ್ ಕೂಡ 0.31 ಇಂದ ಕಡಿಮೆ ಆಗಿದೆ, ಹಾಗೂ ಬ್ಯಾಂಕ್ ನಿಫ್ಟಿ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು 0.08 ಇಂದ. ಎಲ್ಲದೂ ಒಂದಕ್ಕಿಂತನೇ ಕಡಿಮೆ ಇದೆ. ಸೊ ಹಾಗಾಗಿ PCR ಪ್ರಕಾರ ಮಾರ್ಕೆಟು ಮೇಲೆ ಹೋಗಲ್ಲ, ಮ್ಯಾಕ್ಸ್ ಪೇನ್ ಪ್ರಕಾರ ಅಲ್ಲೇ ಇರ್ಬೋದು, ಭಾಳ ಮೇಲೆ ಹೋಗಲ್ಲ ಅನ್ನೋದು ವ್ಯೂ ಇದ್ರೆ, ಇನ್ನು ಓಪನ್ ಇಂಟ್ರೆಸ್ಟ್ ಪ್ರಕಾರ ಮಾರ್ಕೆಟ್ ಮೇಲೆ ಹೋಗಲ್ಲ ಅನ್ನೋದು ನಮ್ಗೆ ಕ್ಲಿಯರ್ ಆಯಿತು. ಮೈ ಡಿಯರ್ ಫ್ರೆಂಡ್ಸ್, ಲೆಟ್ ಅಸ್ ಲುಕ್ ಅಟ್ ದ ಟೆಕ್ನಿಕಲ್ ಇಂಡಿಕೇಟರ್ಸ್. ಮೊದಲನೇದಾಗಿ ಕ್ಯಾಂಡಲ್ ಸ್ಟಿಕ್ಸ್ ನೋಡಿದಾಗ ಇಟ್ ಈಸ್ ಅ ಡೋಜಿ ಫಾರ್ಮೇಷನ್. ಡೋಜಿ ಫಾರ್ಮೇಷನ್ ಅಂದರೆ ಏನು? ಒಂದು ಕ್ಯಾಂಡಲ್ನಲ್ಲಿ ಬಾಡಿಯ ಸೈಜ್ ಕೇವಲ 10% ಅಥವಾ ಅದಕ್ಕಿಂತ ಕಡಿಮೆ ಇದ್ದಾಗ ವಿ ಕಾಲ್ ಇಟ್ ಆಸ್ ಡೋಜಿ. ಈ ಡೋಜಿ ಏನು ನಮಗೆ ತೋರಿಸುತ್ತೆ ಅಂದರೆ ಬೋತ್ ದ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆರ್ ಈಕ್ವಲಿ ಪವರ್ಫುಲ್. ಮೇಲೂ ಕೊಡ್ತಾ ಇಲ್ಲ, ಕೆಳಗೂ ಬೀಳ್ಲಿಕ್ಕೆ ಕೊಡ್ತಾ ಇಲ್ಲ. ದಟ್ ಈಸ್ ದಿ ಸಿಚುವೇಶನ್ ಇಫ್ ವಿ ರೀಡ್ ಎಟ್ ದಿ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಇಟ್ ಇಸ್ ಅ ಡೋಜಿ ಫಾರ್ಮೇಷನ್. ಇನ್ನು ವಾರದ RSI ನೋಡಿದಾಗ ಇಟ್ ಈಸ್ 54.18, ಅಂದರೆ ಆಲ್ಮೋಸ್ಟ್ ಮಿಡ್, ಸ್ವಲ್ಪ ಮಿಡ್ಗಿಂತ ಸ್ವಲ್ಪ ಮೇಲೆ ಇದೆ. ಏನು ಮೇಲೆ ಹೋದ್ರೆ ಒಂದು ಸ್ವಲ್ಪ ಮೇಲೆ ಹೋಗ್ಬೋದು, ಕೆಳ ಬಿದ್ದರೂ ಕೂಡ ಒಂದು ಸ್ವಲ್ಪ ಕೆಳ ಬೀಳ್ಬೋದು ಅಂತ ಹೇಳ್ತಾ ಇದೆ RSI. ಇನ್ನು ಬೋಲಿಂಜರ್ ಬ್ಯಾಂಡ್ ಈಸ್ ಕ್ಲೋಸಿಂಗ್ ನಿಯರ್ ಟು ದಿ ಥರ್ಡ್ ಬ್ಯಾಂಡ್, ಅಂದರೆ ಅಪ್ಪರ್ ಬ್ಯಾಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಭಾಳ ಜಾಸ್ತಿ ಏನು ಮೇಲೆ ಹೋಗ್ಲಿಕ್ಕಿಲ್ಲ, ಸ್ವಲ್ಪ ಟಚ್ ಆಗ್ಬೋದು ಅಂತ ಹೇಳ್ತಾ ಇದೆ ಬೋಲಿಂಜರ್ ಬ್ಯಾಂಡ್. ಸ್ನೇಹಿತರೆ, ಇದಾಗಿತ್ತು ಈ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ಗಳು. ಜೊತೆಗೆ ನಾನು ನಿಮಗೆ ಒಂದಿಷ್ಟು ಪಾಯಿಂಟ್ಸ್ಗಳು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ನಥಿಂಗ್ ಅದರ್ ದ್ಯಾನ್ ದಿ ಕ್ಲೋಸಿಂಗ್ ಆಕ್ಷನ್ ಸೆಷನ್ಸ್ ಬಗ್ಗೆ. ಅಂದರೆ CAS ಏನಿದು ಎಲ್ಲರಿಗೂ ಒಂಥರ ನಿದ್ದೆಗೆಡಿಸ್ಬಿಟ್ಟಿದೆ ಇದು. ಈ CAS ಅನ್ನೋದು ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂತ. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಂಡರ್ ದಿ ಡೈರೆಕ್ಷನ್ಸ್ ಆಫ್ ಸೆಬಿ ಒಂದು ಕ್ಲೋಸಿಂಗ್ ಪ್ರೈಸನ್ನು ಸ್ಟೆಬಿಲೈಸ್ ಮಾಡಬೇಕು. ಗ್ಲೋಬಲ್ ಅಲೈನ್ಮೆಂಟ್ ಅಂದರೆ ಅಮೇರಿಕಾದಲ್ಲಿ ಯಾವ ಸಿಸ್ಟಮ್ ತಗೊಂಡು ಕ್ಲೋಸಿಂಗ್ ಪ್ರೈಸ್ನ ಡಿಟರ್ಮೈನ್ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ದೇಶಗಳಲ್ಲಿ ಕೂಡ ಯಾವ ಥರ ಮಾಡ್ತಾ ಇದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮೊದಲನೇ ಬಾರಿಗೆ 3rd of August 2026 ಅಂದರೆ ಸೋಮವಾರ ದಿನ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಇದರಲ್ಲಿ ಏನೇನು ಚೇಂಜಸ್ ನಮಗೆ ನೋಡ್ಲಿಕ್ಕೆ ಸಿಕ್ತು ಅಂತ ನೋಡಿದಾಗ, ನಮ್ಮ ಒಂದು F&O ಇರ್ತಕ್ಕಂಥ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇರ್ತಕ್ಕಂಥ ಸ್ಟಾಕ್ಸ್ಗಳಿಗೆ ಟೈಮಿಂಗ್ಸ್ ಆಫ್ ದಿ ಮಾರ್ಕೆಟ್ ಹ್ಯಾಸ್ ಬಿನ್ ಕ್ಲೋಸ್ಡ್ ಅಟ್ 3:15. 3:30 ತನಕ ಇರತಕ್ಕಂಥ ಮಾರ್ಕೆಟ್ನ ಟೈಮು 3:15 ನಿಲ್ಲಿಸಿದರು. ಸರ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇಲ್ದಂಥ ಸ್ಟಾಕ್ಸ್ಗಳಿಗೆ ದಟ್ ಈಸ್ ರಿಮೈನಿಂಗ್ ದ ಸೇಮ್, 3:30 ತನಕನೇ ಮಾರ್ಕೆಟು. ಬಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಇರ್ತಕ್ಕಂಥ ಇಕ್ವಿಟಿಗಳಿಗೆ ಅಂದರೆ ಶೇರ್ಸ್ನ ಖರೀದಿ ಮಾಡಲಿಕ್ಕೆ ಕೊಡಲಿಕ್ಕೆ 3:15 ಕಡಿತಗೊಳಿಸಿದರು. ಸೊ 6.25 ತಾಸು ಇರ್ತಕ್ಕಂಥ ಮಾರ್ಕೆಟ್ನಲ್ಲಿ 15 ನಿಮಿಷ ಕಡಿಮೆ ಮಾಡಿರ್ತಕ್ಕಂಥದ್ದು F&O ಸ್ಟಾಕ್ಸ್ಗಳಿಗೆ. ಆದರೆ ಅದೇ ಸ್ಟಾಕ್ಸಿನ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್, ಫಾರ್ ಎಕ್ಸಾಂಪಲ್ ನಾವು ರಿಲಯನ್ಸ್ ಅಂತ ತೊಗೊಳೋಣ. ಫಾರ್ ಎಕ್ಸಾಂಪಲ್ ರಿಲಯನ್ಸಿನ ಶೇರ್ಸ್ಗಳನ್ನು ಕೊಡ್ತಕ್ಕಂಥದ್ದು ತೊಗೊಳ್ತಕ್ಕಂಥದ್ದು ಮಾಡಿದ್ರೆ ಟೈಮಿಂಗ್ಸ್ ನೋಡಿದ್ರೆ ಅದು 3:15 ಕ್ಲೋಸ್. ಸರ್, ಇನ್ನು ಕ್ಲೋಸಿಂಗ್ ಪ್ರೈಸ್ ಯಾವ ಥರ ಮಾಡ್ತಿದ್ದಾರೆ? ಮೊದಲು VWAP ಸಿಸ್ಟಮ್ನಲ್ಲಿ ಕ್ಲೋಸ್ ಆಗ್ತಾ ಇತ್ತು, ಅಂದರೆ ವಾಲ್ಯೂಮ್ ವೇಟೆಡ್ ಆವ್ರೇಜ್ ಪ್ರೈಸ್ ಮೆಕ್ಯಾನಿಸಮ್ನಲ್ಲಿ ಕ್ಲೋಸ್ ಮಾಡ್ತಾಯಿದ್ರು ಪ್ರೈಸ್ನ. ಆದರೆ ಈಗ ಮಾಡ್ತಕ್ಕಂಥದ್ದು
ಆರ್ಡರ್ ಮ್ಯಾಚಿಂಗ್ ಸಿಸ್ಟಮ್. ಹೈಯೆಸ್ಟ್ ಕ್ವಾಂಟಿಟಿಗಳು ಎಲ್ಲಿದ್ದಾವೆ ಅದನ್ನು ಮ್ಯಾಚ್ ಮಾಡಿ ಮಾಡ್ತಕ್ಕಂಥ ಒಂದು ವಿಧಾನ. ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದರೆ 3:40 ತನಕನೂ ಮಾರ್ಕೆಟ್ ಓಪನ್ ಫಾರ್ ದಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಥವಾ F&O ಇರ್ತಕ್ಕಂಥ ಯಾವುದೇ ಸ್ಟಾಕ್ಸ್ ಇರ್ಬೋದು, ಟೈಮಿಂಗ್ಸ್ ಇನ್ಮೇಲಿಂದ 10 ನಿಮಿಷ ಇನ್ನೂ ಜಾಸ್ತಿ ಮಾಡಿರ್ತಕ್ಕಂಥ ಭಾಳಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದೆ ದೇಶಾದ್ಯಂತ. ಯಾಕೆ ಅಂದರೆ ನಾವು ನಾಳೆ ಒಂದು ದಿನ ಅಂದರೆ ಸೋಮವಾರ ಒಂದು ದಿನ ನೋ ಟ್ರೇಡ್ ಮಾಡಬೇಕು ಅಂತ ಕೆಲವೊಂದು ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸೊ ಅದು ಯಾರು ಮಾಡ್ತಾಯಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋ ಟ್ರೇಡ್ ಡೇ ಆನ್ ಮಂಡೇ ನಾವು ತೋರ್ಸೋಣ ಎಲ್ಲ ರೀಟೇಲರ್ಸ್ಗಳು ಎಷ್ಟು ಲಾಸ್ ಆಗುತ್ತೆ ಅಂತೇಳಿ. ಸೊ STTಗಳು ಕಡಿಮೆ ಆಗಬೇಕು. ಸೊ ಈ ಥರದ ಒಂದು ಪ್ರೆಷರ್ನ ಗೌರ್ಮೆಂಟ್ ಮೇಲೆ ಹಾಕಲಿಕ್ಕೆ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ. ಸ್ನೇಹಿತರೆ, ಇದು ಬೇಸಿಕಲಿ ಈ ಮ್ಯಾನಿಪ್ಯುಲೇಷನ್ಸ್ಗಳನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ತಂದಿರತಕ್ಕಂಥದ್ದು CAS ಸಿಸ್ಟಮ್. ಆದರೆ ಇದು ಇನ್ನೂ ಸ್ವಲ್ಪ ಸ್ಟೇಬಲ್ ಆಗಬೇಕು ಅಂದರೆ ಇನ್ನೊಂದು ವಾರ 2 ವಾರ ಕಳಿಲೇಬೇಕಾಗುತ್ತೆ, ಒಂದು ಕ್ಲಾರಿಟಿ ಸಿಗಬೇಕು ಅಂದರೆ. ಯಾಕಂದರೆ Day 1 3rd of August 2026ನಲ್ಲಿ ಒಂದೇ ದಿನದಲ್ಲಿ 150 ಪಾಯಿಂಟ್ ಡಿಫ್ರೆನ್ಸು 3:30ಯಿಂದ 3:40 ನೋಡಿದಾಗ ಸುಮಾರು 150 ಅಲ್ಲ, ಸಾರಿ, 200 ಪಾಯಿಂಟ್. ಎರಡನೇ ದಿನ 150 ಪಾಯಿಂಟು, ಮೂರನೇ ದಿನ 50 ಪಾಯಿಂಟು ಹಾಗೂ 4ನೇ ದಿನ ಸ್ವಲ್ಪ ಸ್ಟೇಬಲ್ ಆಗಿ 25 ಪಾಯಿಂಟ್ಸ್. ಏನಪ್ಪ ಇದು, ಮ್ಯಾನಿಪ್ಯುಲೇಷನ್ ಕಡಿಮೆ ಮಾಡೋಣ ಅಂತೇಳಿ CASನ ಅಳವಡಿಸಿದರೆ ಸೆಬಿ ಕಡೆಯಿಂದ ಇದು ನೋಡಿದ್ರೆ ತುಂಬ ಜಾಸ್ತಿನೇ ವೇರಿಯೇಷನ್ಸ್ ಆಗ್ತಾಯಿದೆ. ಸೊ ನಾವೊಂದು ಎಲ್ಲರಿಗೂ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ಇಂಟ್ರಾಡೇಗಳನ್ನು ಮಾಡ್ತಕ್ಕಂಥವ್ರು, ಅಂದರೆ ಈ MIS ಟ್ರೇಡ್ಗಳನ್ನು ತೊಗೊತಕ್ಕಂಥವ್ರು, ಇಂಟ್ರಾಡೇ ಮಾಡ್ತಕ್ಕಂಥವ್ರು 3 ಗಂಟೆ ಆದಮೇಲೆ ಸ್ವಲ್ಪ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಇನ್ನೂ ಬರ್ತಕ್ಕಂಥ ಇನ್ನೊಂದು ವಾರನೋ 2 ವಾರದ ತನಕ ಸ್ವಲ್ಪ ಸ್ಟೆಬಿಲೈಸ್ ಆಗಲಿ, ದೆನ್ ಯು ಕ್ಯಾನ್ ಸ್ಟಿಲ್ ಅಗೇನ್ ಎಕ್ಸ್ಟೆಂಡ್ ಯುವರ್ ಪೊಸಿಷನ್ಸ್. ಸ್ನೇಹಿತರೆ, ಇನ್ನು ವಿ ಆರ್ ಕಮಿಂಗ್ ಅಪ್ ಟು ದಿ ಲಾಂಗ್ ಅನ್ವೈಂಡಿಂಗ್ ಎಲ್ಲಾಗಿದೆ, ಶಾರ್ಟ್ ಬಿಲ್ಡಪ್ ಎಲ್ಲಾಗಿದೆ, ಲಾಂಗ್ ಬಿಲ್ಡಪ್ ಎಲ್ಲಾಗಿದೆ ಅನ್ನೋದು ನೋಡ್ತಕ್ಕಂಥ ಸಮಯ. ಸೊ ಇಫ್ ಯು ಲುಕ್ ಅಟ್ ದಿ ಮಾರ್ಕೆಟ್ ಅಗೇನ್ ದಿಸ್ ವೀಕ್ ಆಲ್ಸೋ 3 ಇಂಡೈಸಸ್ಗಳು ಮೇಲೆ ಹೋಗ್ಬೋದು ಅಂತ ಹೇಳ್ತಾ ಇದ್ರೆ, 2 ಇಂಡೈಸಸ್ಗಳು ಹೇಳ್ತಾ ಇದೆ ಕೆಳಗೆ ಬೀಳ್ಬೋದು ಅಂತ. ಶಾರ್ಟ್ ಬಿಲ್ಡಪ್ ಫಾರ್ಮ್ ಆಗಿರ್ತಕ್ಕಂಥದ್ದು ನಿಫ್ಟಿನಲ್ಲಿ, ಅಂದರೆ ಕೆಳಗಡೆ ಬೀಳುತ್ತೆ, ಪ್ರೈಸು ಕೆಳಗೆ ಬೀಳ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ಶಾರ್ಟ್ ಬಿಲ್ಡಪ್ ಆಗುತ್ತೆ, ಅಂದರೆ ಮಾರ್ಕೆಟ್ ಬೀಳ್ಬೋದು ಅಂತ ಹೇಳ್ತಾ ಇದೆ ನಿಫ್ಟಿ. ಅದೇ ರೀತಿ ನಾವು ಬ್ಯಾಂಕ್ ನಿಫ್ಟಿಗೆ ನೋಡಿದಾಗ ಕೆಳಗೆ ಬೀಳ್ಬೋದು, ಭಾಳ ಕೆಳಗೆ ಬೀಳಲಿಕ್ಕಿಲ್ಲ, ಅಂದರೆ ಲಾಂಗ್ ಅನ್ವೈಂಡಿಂಗ್ ಆಗಿದೆ. ಸೊ ಇನ್ನು ಮಿಡ್ ಕ್ಯಾಪು ಮತ್ತು ನಿಫ್ಟಿ ನೆಕ್ಸ್ಟ್ 50 ಹೇಳ್ತಾ ಇದೆ ಲಾಂಗ್ ಬಿಲ್ಡಪ್ ಆಗುತ್ತೆ ಅಂತ, ಫಿನ್ ನಿಫ್ಟಿ ಹೇಳ್ತಾ ಇದೆ ಶಾರ್ಟ್ ಬಿಲ್ಡಪ್ ಆಗ್ತಾ ಇದೆ. ಸೊ NSEಯ 5 ಇಂಡೈಸಸ್ಗಳಲ್ಲಿ 3 ಪಾಸಿಟಿವ್ ಇದೆ, ಅಂದರೆ ಲಾಂಗ್ ಬಿಲ್ಡಪ್ ಆಗಿರ್ತಕ್ಕಂಥದ್ದು ಮಿಡ್ ಕ್ಯಾಪ್ ಮತ್ತು ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಅದೇ ರೀತಿ ಲಾಂಗ್ ಅನ್ವೈಂಡಿಂಗ್ ಕೆಳಗೆ ಬೀಳಲ್ಲ ಅಂದರೆ ಅರ್ಥ ಮೇಲೆ ಹೋಗ್ಬೋದು ಅಂತ ಹೇಳ್ತಿರ್ತಕ್ಕಂಥದ್ದು ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು ನಿಫ್ಟಿ ಹಾಗೂ ಫಿನ್ ನಿಫ್ಟಿನಲ್ಲಿ. ಸ್ನೇಹಿತರೆ, ಇದಾಗಿತ್ತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದ ವೀಕ್ ಥ್ರೂ ದಿ ನ್ಯೂ ಪ್ರೋಗ್ರಾಮ್ ದಟ್ ಈಸ್ ವಾರದ ವರದಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ದಿ ಬಟನ್. ಅದೇ ನನಗೆ ಸಿಗ್ತಕ್ಕಂಥ ಒಂದು ಮೋಟಿವೇಶನ್. ಸೊ ದಯವಿಟ್ಟು ಕಾಮೆಂಟ್ ಇಫ್ ಯು ವಾಂಟ್ ಎನಿಥಿಂಗ್ ಟು ಬಿ ಆ್ಯಡೆಡ್. ಮುಂದಿನ ವಾರದಲ್ಲಿ ಯಾವ್ದಾರ ಒಂದು ಟಾಪಿಕ್ ಬಗ್ಗೆ ಮಾತಾಡಿ ಸರ್, ಅಥವಾ ಈ ಒಂದು ಪಾಯಿಂಟ್ನ ಪ್ರತಿ ವಾರದಲ್ಲೂ ನೀವು ಹೇಳ್ತಾ ಬನ್ನಿ ಅಂತ ನಿಮಗೆ ಏನಾರು ಅನಿಸಿದರೆ ಪ್ಲೀಸ್ ರೈಟ್ ಎ ಕಾಮೆಂಟ್. ಡೆಫಿನೆಟ್ಲಿ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ 11, 12, 13 ನಮ್ಮ ಸ್ಪೆಷಲ್ ಕೋರ್ಸ್ ಕೂಡ ಇದೆ, ಆಪ್ಷನ್ ಬೈಯಿಂಗ್ ಕೋರ್ಸ್. ನಿಮಗೂ ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಕೆಳಗಡೆ ನಂಬರಿಗೆ ಕಾಲ್ ಮಾಡಿ. ಸೊ ಅಲ್ಲಿಗೆ ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.